ಚಿಯಾ ಸೀಡ್ಸ್ ನ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಬಾಡಿನ ಡಿಟಾಕ್ಸ್ ಮಾಡೋದ್ರಿಂದ ಹಿಡಿದು ಕಾನ್ಸ್ಟಿಪೇಷನ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ವೇಟ್ ಲಾಸ್ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದೇ ಚಿಯಾ ಸೀಡ್ಸ್ ನ ಸ್ವಲ್ಪ ನೀರಲ್ಲಿ ಸೋಕ್ ಮಾಡಿ ಓಟ್ಸ್ ಜೊತೆಗೆ ಚೆನ್ನಾಗಿ ಗ್ರೈಂಡ್ ಮಾಡಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಸ್ಕಿನ್ ನಲ್ಲಿ ನ್ಯಾಚುರಲ್ ಆಗಿ ಕೊಲಾಜನ್ ಬೂಸ್ಟ್ ಆಗೋದ್ರ ಜೊತೆಗೆ ಒರೆಸೋನಾಲ್ ಇಂದ ನಿಮ್ಮ ಸ್ಕಿನ್ ಎನ್ಹಾನ್ಸ್ ಕೂಡ ಆಗ್ತಾ ಬರುತ್ತೆ. ಇದರಲ್ಲಿ ವೈಟ್ನಿಂಗ್, ಟೈಟ್ನಿಂಗ್, ಬ್ರೈಟ್ನಿಂಗ್ ಜೊತೆಗೆ ನಿಮ್ಮ ಡೆಡ್ ಸೆಲ್ಸ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. 100% ನ್ಯಾಚುರಲ್ ಆಗಿರುವಂತಹ ಈ ಫೇಸ್ ಪ್ಯಾಕ್ ನ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದನ್ನ ಎಂಟೈರ್ ಬಾಡಿಗೆ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಬ್ರೈಡಲ್ ಅಲ್ಲಿ ನಾವು ಕೆಲವು ಸತಿ ಇದನ್ನ ಅಪ್ಲೈ ಮಾಡ್ತಾ ಇರ್ತೀವಿ ಸ್ಕಿನ್ ಪಾಲಿಶಿಂಗ್ ಟ್ರೀಟ್ಮೆಂಟ್ ಅಲ್ಲಿ. ಇದ್ರ ಜೊತೆಗೆ ಇದೇ ಚಿಯಾ ಸೀಡ್ಸ್ ನ ನೀವು ಸ್ಕ್ರಬ್ ರೀತಿ ಕೂಡ ಯೂಸ್ ಮಾಡ್ತಾ ಬರ್ಬೋದು. ಚಿಯಾ ಸೀಡ್ಸ್ ನ ಸ್ವಲ್ಪ ಪೌಡರ್ ಮಾಡಿ ನೀರಿನಲ್ಲಿ ನೆನೆಸಿ ಫೇಸ್ಗೆ ಅಥವಾ ನೋಸ್ ಅಲ್ಲಿರುವಂತಹ ಬ್ಲಾಕ್ ಹೆಡ್ ವೈಟ್ ಹೆಡ್ಸ್ ನ ರಿಮೂವ್ ಮಾಡೋದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟಿನ ಜೊತೆ ಬೆರೆಸ್ಬಿಟ್ಟು ಸ್ಕ್ರಬ್ ರೀತಿ ಯೂಸ್ ಮಾಡ್ತಾ ಬನ್ನಿ. ಇದರಿಂದ ಬ್ಲಾಕ್ ಹೆಡ್ ವೈಟ್ ಹೆಡ್ ರೆಡ್ಯೂಸ್ ಆಗೋದ್ರ ಜೊತೆಗೆ ನ್ಯಾಚುರಲ್ ಆಗಿ ಸ್ಕಿನ್ ಸ್ಮೂತ್ನಿಂಗ್ ಕೂಡ ಆಗ್ತಾ ಬರುತ್ತೆ. ಇನ್ನು ಇದೇ ಚಿಯಾ ಸೀಡ್ಸ್ ನ ನೀವು ಎಲ್ಬೋಸ್ ಅಲ್ಲಿ ಡಾರ್ಕ್ ಆಗಿದ್ದಾಗ ಅದನ್ನ ರೆಡ್ಯೂಸ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ತಾ ಬರ್ಬೋದು. ಚಿಯಾ ಸೀಡ್ಸ್ಗೆ ಸ್ವಲ್ಪ ಬಿಸಿ ನೀರನ್ನ ಹಾಕಿ 20 ನಿಮಿಷ ನೆನೆಸಿ ಅದು ಜೆಲಿ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ಎಲ್ಬೋಸ್ಗೆ ಅಪ್ಲೈ ಮಾಡಿ ಒಂದು 20 ನಿಮಿಷ ಮಸಾಜ್ ಮಾಡಿ ಹಗುರವಾಗಿ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ತಾ ಬರೋದ್ರಿಂದ ಎಲ್ಬೋಸ್ ಅಲ್ಲಿ ಆಗುವಂತ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಥವಾ ಅದರಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಕೂಡ ಆಗಿರುತ್ತೆ ಸಮ್ಟೈಮ್ಸ್, ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಹೀಗೆ ಚಿಯಾ ಸೀಡ್ಸ್ ನ ಉಪಯೋಗಿಸ್ಕೊಂಡು ನೀವು ಮನೆಯಲ್ಲೇನೆ ಬ್ಯೂಟಿ ಬೆನಿಫಿಟ್ಸ್ ಗಳನ್ನ ಮಾಡ್ಕೊಳ್ತಾ ಬರ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ.